ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಈಗಾಗಲೇ ಕಾಶ್ಮೀರ್ ಬ್ರದರ್ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಕಾಶ್ಮೀರ್ ಬ್ರದರ್ ಅವರ ಆಸ್ತಿಯನ್ನು ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು. ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. 26 ಯಾವೆಲ್ಲ ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಜಿಲ್ಲಾಡಳಿತ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಈಗಾಗಲೇ ಕಾಶ್ಮೀರ್ ಬ್ರದರ್ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಕಾಶ್ಮೀರ್ ಬ್ರದರ್ ಅವರ ಆಸ್ತಿಯನ್ನು ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು. ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. 26 ಯಾವೆಲ್ಲ ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಜಿಲ್ಲಾಡಳಿತ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಈಗಾಗಲೇ ಕಾಶ್ಮೀರ್ ಬ್ರದರ್ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಕಾಶ್ಮೀರ್ ಬ್ರದರ್ ಅವರ ಆಸ್ತಿಯನ್ನು ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು. ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. 26 ಯಾವೆಲ್ಲ ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಜಿಲ್ಲಾಡಳಿತ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಈಗಾಗಲೇ ಕಾಶ್ಮೀರ್ ಬ್ರದರ್ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಕಾಶ್ಮೀರ್ ಬ್ರದರ್ ಅವರ ಆಸ್ತಿಯನ್ನು ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು. ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. 26 ಯಾವೆಲ್ಲ ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಜಿಲ್ಲಾಡಳಿತ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಈಗಾಗಲೇ ಕಾಶ್ಮೀರ್ ಬ್ರದರ್ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಕಾಶ್ಮೀರ್ ಬ್ರದರ್ ಅವರ ಆಸ್ತಿಯನ್ನು ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು. ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. 26 ಯಾವೆಲ್ಲ ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಜಿಲ್ಲಾಡಳಿತ ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು. ಜೊತೆಗೆ ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಧಾರವಾಡದ ವರದಿಗಾರ ನಾಗರಾಜ್. ಧಾರವಾಡದಲ್ಲಿ ಈಗಾಗಲೇ ಕಾಶ್ಮೀರ್ ಬ್ರದರ್ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ
ಕಾಸ್ಟಿಸ್ ಬ್ರದರ್ ಅವರ ಆಸ್ತಿಯನ್ನ ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು 26 ಯಾವೆಲ್ಲ ಏನು ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಏನು ಜಿಲ್ಲಾಡಳಿತ ಏನು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂತ ಏನು ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಏನು ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಜೊತೆಗೆ ಏನು ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಧಾರವಾಡದ ವರದಿಗಾರ ನಾಗರಾಜ್ ಧಾರವಾಡದಲ್ಲಿ ಏನು ಈಗಾಗಲೇ ಏನು ಕಾಸ್ಟಿಸ್ ಬ್ರದರ್ ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಕಾಸ್ಟಿಸ್ ಬ್ರದರ್ ಅವರ ಆಸ್ತಿಯನ್ನ ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಏನು ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು 26 ಯಾವೆಲ್ಲ ಏನು ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಏನು ಜಿಲ್ಲಾಡಳಿತ ಏನು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂತ ಏನು ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಏನು ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಜೊತೆಗೆ ಏನು ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಧಾರವಾಡದ ವರದಿಗಾರ ನಾಗರಾಜ್ ಧಾರವಾಡದಲ್ಲಿ ಏನು ಈಗಾಗಲೇ ಏನು ಕಾಸ್ಟಿಸ್ ಬ್ರದರ್ ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಕಾಸ್ಟಿಸ್ ಬ್ರದರ್ ಅವರ ಆಸ್ತಿಯನ್ನ ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಏನು ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು 26 ಯಾವೆಲ್ಲ ಏನು ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಏನು ಜಿಲ್ಲಾಡಳಿತ ಏನು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂತ ಏನು ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಏನು ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಜೊತೆಗೆ ಏನು ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು ಧಾರವಾಡದ ವರದಿಗಾರ ನಾಗರಾಜ್ ಧಾರವಾಡದಲ್ಲಿ ಏನು ಈಗಾಗಲೇ ಏನು ಕಾಸ್ಟಿಸ್ ಬ್ರದರ್ ನಿಂದ ನಡೆದಿರ್ತಕ್ಕಂಥ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಡಳಿತ ಕಾಸ್ಟಿಸ್ ಬ್ರದರ್ ಅವರ ಆಸ್ತಿಯನ್ನ ಮುಡುಗೋಲು ಹಾಕೊಂಡಿರ್ತಕ್ಕಂಥದ್ದು ಈಗಾಗಲೇ ಏನು ಆಸ್ತಿ ಮುಡುಗೋಲು ಹಾಕೊಂಡು ಈ ಒಂದು ಹರ್ಷ ಎಂಟರ್ಪ್ರೈಸಸ್ ಯಾವೆಲ್ಲ ಏನು ಷೇರದ ಹೂಡಿಕೆಯನ್ನ ಮಾಡಿದ್ರು ಆ ಒಂದು ಹೂಡಿಕೆದಾರರ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಕೂಡ ಜಿಲ್ಲಾಡಳಿತ ಕರೆದಿರ್ತಕ್ಕಂಥದ್ದು ಈಗಾಗಲೇ ಅರ್ಜಿ ಕರೆದಿರ್ತಕ್ಕಂಥ ದಿನದಿಂದ ದಿನಕ್ಕೆ ಇಲ್ಲಿ ಸಾಕಷ್ಟು ಜನ ಕೂಡ ಸೇರ್ತಾ ಇರ್ತಕ್ಕಂಥದ್ದೇನು ಈ ಮೇ 26 ಕೂಡ ಏನು ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇವರಿಗೆ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು 26 ಯಾವೆಲ್ಲ ಏನು ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಇವರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರೆ ಏನು ಜಿಲ್ಲಾಡಳಿತ ಏನು ಮುಟ್ಟುಗೋಲು ಹಾಕೊಂಡಿರ್ತಕ್ಕಂತ ಏನು ಆಸ್ತಿ ಏನಿದೆ ಆ ಆಸ್ತಿಯಲ್ಲಿ ಇವನ್ಗೇನು ಅರ್ಜಿ ಷೇರುದಾರರಿಗೆ ಹಣವನ್ನು ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಇವರನ್ನ ಮುಟ್ಟುಗೋಲು ಹಾಕೊಂಡಂತ ಅರ್ಜಿಗೆ ಈಗಾಗಲೇ ಏನು ಹೂಡಿಕೆ ಮಾಡಿರ್ತಕ್ಕಂಥ ಜನರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕು ಜೊತೆಗೆ ಏನು ಯಾವೆಲ್ಲ ದಾಖಲಾತಿಗಳಿದಾವೆ ಆ ದಾಖಲಾತಿಗಳು